ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಈಗ ಹೆಚ್ಚಳವಾಗ್ತಿವೆ. ಅದಕ್ಕೆ ಮಹಿಳೆಯರ ಜೀವನ ಶೈಲಿಯೇ ಕಾರಣ. ಕೆಟ್ಟ ಲೈಫ್ ಸ್ಟೈಲ್ನಿಂದಲೇ ಮಹಿಳೆಯರ ಹೃದಯ ವೀಕ್ ಆಗ್ತಿದೆ ಅನ್ನೋ ಆಘಾತಕಾರಿ ರಿಪೋರ್ಟ್ ಈಗ ಹೊರಬಿದ್ದಿದೆ. ಹೆಣ್ಣು ಮಕ್ಕಳೇ ಹುಷಾರ್ ಹುಷಾರ್ ಹುಷಾರ್. ಮಹಿಳೆಯರಲ್ಲಿ ಹೃದಯಾಘಾತದ ಸಂಖ್ಯೆ ಏರಿಕೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಬೆನ್ನಲ್ಲೇ ಶಾಕಿಂಗ್ ವರದಿಯೊಂದು ಈಗ ಹೊರಬಿದ್ದಿದೆ. ಇಷ್ಟು ವರ್ಷಗಳ ಕಾಲ ಗಟ್ಟಿಯಾಗಿದ್ದ ಹೆಣ್ಣುಮಕ್ಕಳಿಗೆ ಹೃದಯದ ಸಮಸ್ಯೆಗಳು ಕಾಡೋಕೆ ಶುರುವಾಗಿದೆ. ಎದೆನೋವು ಮತ್ತು ಹಾರ್ಟ್ ಅಟ್ಯಾಕ್ ಎಂಬ ಮಾರಿ ಮಹಿಳೆಯರನ್ನ ಹೆಚ್ಚಾಗಿ ಬಾಧಿಸೋಕೆ ಶುರುವಾಗಿದೆ. ಈ ಹಿಂದೆಯೂ ಕೂಡ ಮಹಿಳೆಯರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಆದರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಪ್ರಮಾಣ ಕಡಿಮೆ ಇತ್ತು. ಹೆಣ್ಣು ಮಕ್ಕಳ ಜೀವನ ಶೈಲಿ ಬದಲಾವಣೆಯಿಂದಾಗಿ ಮಹಿಳೆಯರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಈಗ ಶುರುವಾಗಿದೆ. ಇದರ ಜೊತೆಗೆ ಆಸ್ಪತ್ರೆಗೆ ಬರುವ ಮಹಿಳೆಯರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ಕೆಟ್ಟ ಜೀವನ ಶೈಲಿ, ಆಹಾರ ಪದ್ಧತಿಯೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಕೆಲಸದ ಒತ್ತಡ, ನಿದ್ರಾಹೀನತೆಯಿಂದ ಹೆಣ್ಣು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಿದೆಯಂತೆ. ಹಾಸನದ ಪ್ರಕರಣಗಳ ಬಳಿಕ ಜಯದೇವ ಆಸ್ಪತ್ರೆಯಲ್ಲಿ 20% ರೋಗಿಗಳು ಹೆಚ್ಚಳವಾಗಿದೆ. ಅದರಲ್ಲಿ 10% ಮಹಿಳೆಯರೇ ಇದ್ದಾರೆ ಅನ್ನುತ್ತಿದ್ದಾರೆ ಡಾಕ್ಟರ್ಸ್. ನಾರ್ಮಲಿ ನಮ್ಮಲ್ಲಿ ಎಮರ್ಜೆನ್ಸಿಗೆ 200ರಿಂದ 220 ಬರೋರು. ಈಗ ಮೊನ್ನೆ ಎಲ್ಲ 300 ಜನ ಬಂದಿದ್ದಾರೆ ಎಮರ್ಜೆನ್ಸಿ OPDಗೆ. ರೆಗ್ಯುಲರ್ ಔಟ್ ಪೇಷಂಟು 1200ರಿಂದ 1300 ಇರೋದು. ನಿನ್ನೆ 1700 ಆಗಿದೆ. ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ಸಮಸ್ಯೆ ಇದ್ದರೂ ಬರ್ತಾರೆ, ಹಾರ್ಟ್ ಸಮಸ್ಯೆ ಇಲ್ಲದಲ್ಲಿರೋರು ಬರ್ತಾರೆ. ನಾನ್ ಕಾರ್ಡಿಯಕ್ ಎನಿ ಚೆಸ್ಟ್ ಪೇನ್ ಇದ್ದರೆ ದೇ ವಾಂಟ್ ಟು ಹೃದಯಕ್ಕೆ ಸಂಬಂಧಪಟ್ಟಿದ್ದೇನೋ ಅಂತ ಅವರಿಗೆ ಅನುಮಾನ ಬಂದಾಗ ಬರ್ತಾರೆ. ಒಂದು 20-30% ಇವರಿಗೆ ಹೃದಯದ ಕಾಯಿಲೆ ಇರೋದಿಲ್ಲ. ಭಯ ಗಾಬರಿಯಿಂದ ಬರೋರೇ ಜಾಸ್ತಿ ಇದೆ. ಒಟ್ನಲ್ಲಿ ಮಹಿಳೆಯರ ಹಾರ್ಟ್ ಸಿಕ್ಕಾಪಟ್ಟೆ ವೀಕ್ ಆಗ್ತಿದೆ. ಹೆಣ್ಣು ಮಕ್ಕಳು ಜೀವನ ಶೈಲಿ ಬದಲಾಯಿಸಿಕೊಂಡ್ರೆ ಉತ್ತಮ ಅಂತ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.